ಚಕ್ರವರ್ತಿ ಸೂಲಿಬೆಲೆ ಅವರನ್ನೇ ಮಾತನಾಡಿಸ್ತೀನಿ. ಸೂಲಿಬೆಲೆ ಅವರೇ, ತಾವು ಹೇಳಿದ್ರಿ ತಮ್ಮ ವಿರುದ್ಧ ಇರುವಂತಹ 5 ಕೇಸ್ಗಳು 2022ರಿಂದ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರವೇ ಈ ಕೇಸ್ಗಳೆಲ್ಲವೂ ಕೂಡ ಹಾಕಲಾಗಿದೆ ಅಂತ. ಇದರ ಜೊತೆಗೆ ಗಡೀಪಾರು ಮಾಡುವಂತಹ ಉದ್ದೇಶನೇ ಇವರ ಉದ್ದೇಶ ಅನ್ನುವಂಥದ್ದನ್ನ ಹೇಳಿದ್ರಿ. ಇದ್ರ ಜೊತೆಗೆ ಈಗೆಲ್ಲ 8-10 ದಿನದಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಸೊ ಅದನ್ನ ಗಮನಿಸ್ತಾ ಹೋದ್ರೆ ರಾಜ್ಯದಲ್ಲಿ ಹಿಂದೂ ನಾಯಕರೇ ಪೊಲೀಸರ ಟಾರ್ಗೆಟ್ ಆಗ್ಬಿಟ್ರ ಅಂತ. ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ಆರಂಭದಲ್ಲೇ ಹೇಳಿದ್ರು, ಇದು ಮುಸಲ್ಮಾನರ ಸರ್ಕಾರ, ಮುಸಲ್ಮಾನರು ಅಧಿಕಾರಕ್ಕೆ ತಂದಂತ ಸರ್ಕಾರ, ಅಲ್ಲಾಹುವಿನ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು, ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು, ಎಲ್ಲರೂ ಮಾತನಾಡಿದ್ರು. ಅಂದ್ರೆ ನೀವು ಪದೇ ಪದೇ ಇದು ಮುಸಲ್ಮಾನರ ಸರ್ಕಾರ ಅಂತ ಅವ್ರು ಹೇಳ್ಕೊಳ್ಳೋದು ಬೇರೆ, ನೀವೇ ಪದೇ 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 ಹೇಳಿದ್ರ ಪರಿಣಾಮ ಏನು ಅಂತಂದ್ರೆ ಮುಸಲ್ಮಾನರಿಗೆ ಈ ಸರ್ಕಾರದ ಮೇಲೆ ಒಂದು ಅಧಿಕಾರ ಇದೆ, ನಾವು ಹೇಳದಂತೆ ಈ ಸರ್ಕಾರ ನಡಿಬೇಕು ಅಂತ. ಹೀಗಾಗಿ ಅವರು ರಾಜೀನಾಮೆ ಕೊಡುವಂತ ಬೆದರಿಕೆ ಒಡ್ಡುತ್ತಾರೆ, ನಿಮ್ಗಲ್ದೆ ಮತ್ತೊಬ್ಬರಿಗೆ ವೋಟ್ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನು ಒಡ್ಡುತ್ತಾರೆ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲೇ ಎಂತ ಎಡವಟ್ಟನ್ನು ಮಾಡ್ಕೊಳ್ತು ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಸರೆಂಡರ್ ಆಗುವಂತ ಪರಿಸ್ಥಿತಿ ಬಂದಿದೆ. ಸೊ ಹೀಗಾಗಿ ಅವರು ನಿಸ್ಸಂಶಯವಾಗಿ ಈ ಸರ್ಕಾರ ಮುಸಲ್ಮಾನರಿಗೆ ಸರೆಂಡರ್ ಆಗಿದೆ. ಅವರನ್ನು ಓಲೈಸುವಂತ, ಅವರಿಗೆ ನೆಮ್ಮದಿ ಕೊಡುವಂತ, ಅವರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡದೆ ಹೋದ್ರೆ ಈಗ ಕಾಂಗ್ರೆಸ್ಸಿನ ಜಾಗದಲ್ಲಿ ಮುಸಲ್ಮಾನರು ತಮ್ಮದೇ ಆಗಿರುವಂತ ಒಂದು ಪಾರ್ಟಿಯನ್ನ ಹುಡುಕೊಳ್ತಾರೆ. ಅದಕ್ಕೆ SDPI ರೆಡಿ ಇದೆ. ಸೊ ಆ ದಿಕ್ಕಿಗೆ ಹೋಯ್ತು ಅಂತ ಅಂದ್ರೆ ಕಾಂಗ್ರೆಸ್ ಮುಂದಿನ ಸಲಕ್ಕೆ ಅಧಿಕಾರಕ್ಕೆ ಬರೋದು ಕಷ್ಟವಾಗುತ್ತೆ. ಹೀಗಾಗಿ SDPI ಗಿಂತ ಒಂದು ಹೆಜ್ಜೆ ತಾನು ಮುಂದೆ ಇದ್ದೀನಿ ಅಂತ ತೋರಿಸಿಕೊಳ್ಳುವ ಧಾವಂತದಲ್ಲಿರುವಂತ ಇವರು ಈ ತರದ ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರಿಗಿರುವಂತ ಒಂದೇ ಒಂದು ಮಾರ್ಗ, ಹಿಂದುತ್ವವಾದಿ ನಾಯಕರನ್ನ ಅದು ಅವರಿಗೆ ತಂಟೆ ಮಾಡಿದ್ರೆ, ಅವ್ರ ಜೊತೆ ಫೈಟ್ ಮಾಡಿದ್ರೆ ಮುಸಲ್ಮಾನರಿಗೆ ಖುಷಿ ಆಗುತ್ತೆ ಅಂತ ಇವರು ಅನ್ಕೊಂಡಿದ್ದಾರೆ. ಆದ್ರೆ ಮುಸಲ್ಮಾನರ ಇತಿಹಾಸವೇ ಹೇಗಿದೆ ಅಂತಂದ್ರೆ ಅವ್ರು ಯಾವತ್ತೂ ಹಿಂದೂಗಳ ಜೊತೆ ಇಲ್ಲ. ಸ್ವಾತಂತ್ರ್ಯೋತ್ತರದಲ್ಲಿ ಇದನ್ನ ನಾವು ನೋಡಿದ್ದೀವಿ. ಕಾಂಗ್ರೆಸ್ಸಿನ ಜೊತೆ ಇದ್ದವರು ಹೇಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಶಿಫ್ಟ್ ಆದ್ರು, ಮತ್ತೆ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೋ ಹೇಗೆ ತಮ್ಮದ್ದೇ ಪಾರ್ಟಿಯನ್ನ ಕಟ್ಕೊಂಡ್ರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ಲೀಗ್ ಅನ್ನ ಹೆಂಗೆ ಡೆವಲಪ್ ಮಾಡಿಕೊಂಡು ಪ್ರತ್ಯೇಕ ರಾಷ್ಟ್ರವನ್ನೇ ಪಡ್ಕೊಂಡ್ರು. ಈ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಕಾಂಗ್ರೆಸ್ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ. ಎಸ್ ಎಸ್ ಬರ್ತೀನಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಂದನ್ನ ಕಶ್ಯಪ್ ಅವರೇ, ಏನ್ ಹೇಳ್ತೀರಿ? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತೆ, ಮುಸ್ಲಿಮರಿಗೆ ಸರೆಂಡರ್ ಆಗ್ಬಿಟ್ಟಿದೆ ಅನ್ನುವಂತಹ ಆರೋಪ ಮಾಡ್ತಿದೆ. ನೋಡಿ, ನಿಮ್ಮ ಟಿವಿ ನಿಮ್ಮ ಚಾನೆಲ್ ಅಲ್ಲೇ ಕೂತ್ಕೊಂಡವರು ದ್ವೇಷ ಭಾಷಣ ಮಾಡ್ತಿದ್ದಾರೆ. ಇಂಥವ್ರಿಗೆ ನೀವು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಇಂಥ ದ್ವೇಷ ಭಾಷಣ ಮಾಡುವ ವ್ಯಕ್ತಿಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಇಲ್ಲೇ ಅವರ ತೋರಿಸುತ್ತೆ ಅವರ ಒಂದು ಘನತೆ. ಇಲ್ಲ, ಇದು ಸಿದ್ದರಾಮಯ್ಯ ಸರ್ಕಾರ ಇರೋದು ಮುಸ್ಲಿಂ ಓಲೈಕೆಗೆ ಅಂತ ಹೇಳ್ತಾರಲ್ಲ. ಬಿಜೆಪಿ ಪ್ರತಿಪಕ್ಷದ ನಾಯಕರು ಕೂಡ ಅದೇ ಆರೋಪ ಮಾಡ್ತಾರಲ್ವಾ? ಆರೋಪ ಮಾಡ್ಲಿ, ಅದಕ್ಕೆ ನಾನು ವಿತ್ ಫ್ಯಾಕ್ಟ್ಸ್ ಮಾತಾಡ್ತೀನಿ. ನಾವು ಮಾಡಿರುವ 5 ಗ್ಯಾರಂಟಿ ಯೋಜನೆಗೂ ಸರ್ವ ಜನಾಂಗದ ಶಾಂತಿಯ ತೋಟ, ದಲಿತ, ಹಿಂದೂ, ಬ್ರಾಹ್ಮಣ, ಸಿಖ್, ಪಾರ್ಸಿ ಎಲ್ಲಾ ಕುಟುಂಬಗಳಿಗೆ ಅನುದಾನ ಕೊಡ್ತಾ ಇದೀವಿ. ಗ್ಯಾರಂಟಿ ಹಣ ಹೋಗ್ತಾ ಇದೆ. ಇದು ಮುಸ್ಲಿಂಗೋಸ್ಕರ ಮಾಡಿರೋ ಯೋಜನೆನಾ? ಮುಸ್ಲಿಂಗೋಸ್ಕರ ಮಾಡಿರೋ ಯೋಜನಾ? ಇನ್ನೊಂದು ಹೇಳ್ತೀನಿ ನಾನು, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಮಾಡಿದೆ. ಒಂದು ಜಾತಿಗೆ ಓಲೈಕೆ ಮಾಡಿದ್ರೆ, ನಾವು ಒಂದು ಜಾತಿಗೋಸ್ಕರ ನಿಂತಿದ್ದೀವಿ ಅಂತಿದ್ರೆ ನಾವು ಬ್ರಾಹ್ಮಣರ ನಿಗಮ ಮಾಡಿ ತೋರಿಸಿಲ್ವಾ? ನಾವು ಒಂದು ಜಾತಿಗೆ ನಾವು ಒಂದು ಓಲೈಕೆ ಮಾಡ್ತಾ ನಿಂತಿದೀವ? ಇವತ್ತು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಯಾರು ಮ್ಯಾಕ್ಸಿಮಮ್ ತಗೊಂಡಿದ್ರೆ ಅದು ಕರಾವಳಿಯಲ್ಲಿ, ಅದು ಇದೇ ಬಿಜೆಪಿಯ ಕಾರ್ಯಕರ್ತರು. ಇಂಥ ಬಾಡಿಗೆ ಭಾಷಣಕಾರರು ಸುಳ್ಳು ಬೀಜ ಇದೀ ರಾಜ್ಯಾದ್ಯಂತ ಹತ್ಕೊಂಡು ಕೊಡ್ತಿರ್ಬೇಕಾದ್ರೆ ಅಂತವ್ರಿಗೂ ನೀವು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಲ್ಲ. ಇವರೊಬ್ರು ಪ್ಲಾಟ್ಫಾರ್ಮ್ ಅಲ್ಲ. ಟೈಮ್ ಆಯ್ತು ನಂದನ್ ಕಶ್ಯಪ್ ಅವರೇ, ಟೈಮ್ ಆಯ್ತು. ಅಬ್ದುಲ್ ರಜಾಕ್, ಲಾಸ್ಟ್ ವರ್ಡ್ಸ್. ನೋಡಿ, ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚಿಸಿದ್ದು ಕೇವಲ ಮುಸಲ್ಮಾನರ ಓಟಿನಿಂದ ಅಲ್ಲ. ಇಲ್ಲಿ ಎಲ್ಲಾ ತರದ್ದು, ಎಲ್ಲಾ ಧರ್ಮದವರು, ಎಲ್ಲಾ ಸಮುದಾಯದವರು ಎಲ್ಲರೂ ಸೇರಿ ಈ ಬಿಜೆಪಿಯ ರಾಜಕಾರಣದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ಅದು ಬ್ಯಾನ್, ನಾಳೆ ಅದು ಬ್ಯಾನ್, ಇವತ್ತು ಅಲ್ಲಿ ಕೊಲೆ, ಇಲ್ಲಿ ಕೊಲೆ, ಬೆರೀದೇ ಆಗ್ಬಿಟ್ಟಿತ್ತು. ಹಿಜಾಬ್ ಆಯ್ತು, ಹಲಾಲ್ ಆಯ್ತು. ಇದರಿಂದ ಬೇಸರ ಪಟ್ಟು ಜನರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು. ಅದಕ್ಕೆ ನಡೀತಾ ಇದೆಯಾ ಅಬ್ದುಲ್ ರಜಾಕ್ ಅವರೇ? ಇದೇ ಕೋಮು ಭಾಷಣಗಳಿಗೆ ಸರ್ಕಾರ ಬೆಂಬಲ ಕೊಟ್ಕೊಂಡು ಆಯ್ತು ಇದು ನಡೆಸ್ಕೊಂಡು ಹೋಗ್ತಾ ಇದ್ರೆ ರಾಜ್ಯದ ಜನತೆ ಬೇಜಾರಾಗುತ್ತೆ. ಅವ್ರಿಗೋಸ್ಕರ ಇವತ್ತು ರಾಜ್ಯದ ಜನತೆಯ ಹಿತಾಸಕ್ತಿಯಲ್ಲಿ ಸರ್ಕಾರ ಏನ್ ನಡ್ಕೊಳ್ತಾ ಇದೆ ಸರಿಗಿದೆ ಅಂತ ಹೇಳ್ತೀನಿ. ಸುಮ್ನೆ ಅವ್ರ ಮೇಲೆ ಆರೋಪ ಮಾಡಿ ಇದು ಮುಸಲ್ಮಾನರ ಸರ್ಕಾರ, ಅಲ್ಲಾಹುವಿನ ಸರ್ಕಾರ, ಏನದ್ ಮಾತಾದು? ಅದಕ್ಕೆಲ್ಲ ಪ್ಲಾಟ್ಫಾರ್ಮ್ ಕೊಡ್ತೀರಾ ನೀವು? ಸಿದ್ದರಾಮಯ್ಯನ ಸರ್ಕಾರ ಅಲ್ಲಾಹುವಿನ ಸರ್ಕಾರ ಅಂತ ಹೇಳಿದ್ರೆ ಇವರು
ಇದ್ರ ಎಷ್ಟು ವಿರುದ್ಧ ಅದು, ಕಾನೂನು ವಿರೋಧಿ ಮಾತದು. ಯಾರು ಹೇಳಿದ್ರು ಆತರ? ಕೇಳಿ ಅವ್ರನ್ನ ಪ್ರಶ್ನೆ. ಅಬ್ದುಲ್ ರಜಾಕ್ ಅವರೇ, ಯಾರು ಏನೇನ್ ಮಾತಾಡಿದ್ದಾರೆ ಅನ್ನೋದು ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಂಗೆ ಈಗ ಸಮಯ ಇಲ್ಲ, ನಾನು ಮಾತಾಡೋದಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ತಮ್ಮೂವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.